ಆದರೆ ಖಂಡಿತವಾಗಿಯೂ ಈ ಒಂದು ಅನ್ಯಾಯ ಜನರನ್ನು ಎಷ್ಟೊಂದು ಆತಂಕಕ್ಕೆ ದೂಡಿದೆ, ಅವರಲ್ಲಿ ಎಷ್ಟು ಸಿಟ್ಟು ಬಂದಿದೆ ಅನ್ನೋದನ್ನು ಸಂಕೇತಿಸ್ತದೆ. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತಾಗಲೇ ಅದೊಂದು ದೌರ್ಜನ್ಯದ ನೆಲ. ಒಂದು ಕಾಲಕ್ಕೆ ಹೋರಾಟದ ನೆಲ ಆಗಿದ್ದಂಥ ದಕ್ಷಿಣ ಕನ್ನಡ ಇವತ್ತು ದೌರ್ಜನ್ಯದ ನೆಲ ಆಗಿ ಪರಿವರ್ತನೆ ಆಗಿದೆ. ಅಲ್ಲಿ ದನ ಸಾಗಾಟ ಮಾಡಿದ್ದಾದರೆ ಒಂದು ದನದ ಕೈಯನ್ನು ಕಾಲನ್ನು ಕಡಿದಿದ್ರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಬೀಳ್ತಾ ಇದೆ. ಆದರೆ ಒಬ್ಬ ಆದಿವಾಸಿಯ ಎರಡು ಕೈ ಬೆರಳನ್ನು ಮರಕೊಯ್ಯುವ ಯಂತ್ರದಲ್ಲಿ ಕಡಿದಾಕಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಎಡಚಿಂತನೆಯ ಜನ ಬಿಟ್ಟರೆ ಅಲ್ಲಿಯ ಮುಖ್ಯವಾಹಿನಿಯ ರಾಜಕೀಯ ಪಕ್ಷಗಳು, ಅಲ್ಲಿಯ 8 MLAಗಳು, ಅದರಲ್ಲಿ 7 ಜನ ಕಾಂಗ್ರೆಸ್ ಪಕ್ಷದವರಿದ್ದಾರೆ, ಇನ್ನು 2 ಜನ ಕಾಂಗ್ರೆಸ್ MLCಗಳಿವೆ, BJPಯ MP ಇದ್ದಾರೆ. ಇವರು ಯಾರೂ ಕೂಡ ಒಂದು ಶಬ್ದವನ್ನು ಮಾತಾಡಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಿದ್ದೀವಿ. ಈ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಕೂಡ ಬೆಳ್ತಂಗಡಿಯಲ್ಲಿ ಭೂಮಾಲೀಕರ ಜಮೀನ್ದಾರರ ದಬ್ಬಾಳಿಕೆ ಒಂದು ದೊಡ್ಡ ಇತಿಹಾಸ ಇದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಿಂದ ಹಿಡಿದು ಈಗ ಹಿಂದೆ ಹಲವು ಪ್ರಕರಣದಲ್ಲಿ ನಾವು ಅದನ್ನು ನೋಡಿದ್ದೀವಿ. ಇವತ್ತು ನೆರಿಯಾದಲ್ಲಿ ಏನೊಂದು ಸುಂದರ ಮಲೆಕುಡಿಯರ ಕೈಯನ್ನು ಕಟ್ಟಿದ್ದಾರೆ, ಅದೊಂದು ಆಕಸ್ಮಿಕ ಘಟನೆ ಅಲ್ಲ. ನೆರಿಯಾದಲ್ಲಿ ಈ ಹಿಂದೆ ಕೂಡ ಸುಂದರ ಮಲೆಕುಡಿಯರ ಮೇಲೆ ದಾಳಿ ಆಗಿದೆ. 1999ರಲ್ಲಿ ಇವರ ಕುಟುಂಬದ ಮೇಲೆ ದಾಳಿ ಮಾಡಿ ಸುಂದರ ಮಲೆಕುಡಿಯರ ಹೆಂಡತಿಯ ಕೈಯನ್ನು ಕೂಡ ಇದೇ ಗೋಪಾಲಕೃಷ್ಣಗೌಡ ಕಡಿದಾಕಿದ್ದ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ತೀವಿ. ಸುಂದರ ಮಲೆಕುಡಿಯರ ಕುಟುಂಬ 3 ಎಕರೆ ಭೂಮಿಯನ್ನು ಹೊಂದಿದೆ. ಆ ಭೂಮಿ ಸಣ್ಣದು ಅನ್ನುವಂತಹದ್ದು ಗೋಪಾಲಕೃಷ್ಣಗೌಡ ಅನ್ನುವಂಥ ಭೂಮಾಲೀಕನ ತಕರಾರು. ಈ ಭೂಮಾಲೀಕ ಗೋಪಾಲಕೃಷ್ಣಗೌಡ 106 ಎಕರೆ ಭೂಮಿಯನ್ನಲ್ಲಿ ಹೊಂದಿದ್ದಾನೆ. ಅದರಲ್ಲಿ ಬಹುತೇಕ ಭೂಮಿ ಸರ್ಕಾರಿ ಭೂಮಿ ಆದಿವಾಸಿಗಳ ಭೂಮಿಯನ್ನು ಆತ ಅಕ್ರಮವಾಗಿ ತನ್ನ ವಶದಲ್ಲಿ ಇಟ್ಕೊಂಡು ಇನ್ನೂ ಅಲ್ಲಿ ಸಣ್ಣ ಪುಟ್ಟ ಭೂಮಿ ಹೊಂದಿರುವವರನ್ನು ಎದುರಿಸಿ ತನ್ನ ಭೂಮಿಯನ್ನು ತನ್ನ ವಶಕ್ಕೆ ಪಡಿತಾ ಇದ್ದಾನೆ. ಆ ಒಂದು ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಎದುರಿಸಿ ಆ ಭೂಮಿಯ ಮೇಲೆ ನೆರಳಿದ್ದಕ್ಕಾಗಿ ಇವತ್ತು ಗೋಪಾಲಕೃಷ್ಣಗೌಡರು ತನ್ನ 2 ಕೈಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಆತಂಕ ಇರೋದು ಕೇವಲ ಕೈ ಕಳೆದಂಥ ಪ್ರಕರಣ ಅಲ್ಲ. ಗೋಪಾಲಕೃಷ್ಣಗೌಡ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ, BJPಯ ಪ್ರಭಾವಿ ತಾಲೂಕು ನಾಯಕ. ಅದರಿಂದಾಗಿ ಇವತ್ತು ಆತನ ಬಂಧನಕ್ಕೆ ಮೀನಾಮೇಷಾಗ್ತಾ ಇದೆ. ಇಷ್ಟರವರೆಗೆ ಘಟನೆ ನಡೆದು 1 ವಾರ ಆದರೂ ಕೂಡ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗಿದೆ. ಸಂಜೆ 5 ಗಂಟೆ ಕೈ ಕಡಿದಿದ್ದಾರೆ, 7 ಗಂಟೆಗೆ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಮರುದಿವಸ ಬೆಳಗ್ಗೆಯವರೆಗೆ ಕೂಡ ಆಪರೇಷನ್ ಮಾಡಿದೆ. ಈ ಬಡಪಾಯಿ ಕುಟುಂಬಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಚೀಟಿಯನ್ನು ಬರ್ಕೊಟ್ಟು ಹೊರಗಡೆಯಿಂದ ಆಪರೇಷನ್ಗೆ ಬೇಕಾದಂಥ ಸಾಮಗ್ರಿಗಳನ್ನು ₹1000 ಕೊಟ್ಟು ತನ್ನಿ, ಆಮೇಲೆ ಆಪರೇಷನ್ ಮಾಡ್ತೀವಿ ಅನ್ನುವಂಥ ಒಂದು ಅಮಾನವೀಯವಾದಂಥ ಒಂದು ಘಟನೆ ಕೂಡ ಅಲ್ಲಿ ಜಿಲ್ಲಾಡಳಿತದಿಂದ ನಡೆದಿದೆ. ಆ ನಂತರ ನಾವು ಎಚ್ಚೆತ್ತು ಈ ಘಟನೆಯನ್ನು ಅಲ್ಲಿರುವಂಥ ಮಲೆಕುಡಿಯರನ್ನು ಸಂಘಟಿಸಿ ದೊಡ್ಡದಾದ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅಲ್ಲಿ ಹೋಗಿ ಕುಟುಂಬಕ್ಕೆ ಆದಿವಾಸಿ ಏನು SC/ST ನಿಧಿಯಿಂದ ಒಂದಿಷ್ಟು ₹1000 ಕೊಟ್ಟು ನಾವು ಅವರ ಪರವಾಗಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಇರೋದು ಅಷ್ಟಲ್ಲ, ಈ ಕುಟುಂಬದ ಈ ಒಂದು ಹೀನಾಯ ಪರಿಸ್ಥಿತಿಗೆ ಕಾರಣ ಆದಂಥ ಗೋಪಾಲಕೃಷ್ಣಗೌಡರನ್ನು ಬಂಧಿಸಬೇಕು. ಅದರ ಜೊತೆಯಲ್ಲಿ ಈ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ₹25 ಲಕ್ಷ ಪರಿಹಾರ ನೀಡಬೇಕು. ಮತ್ತು ಅವನ ಮಗ ಏನಿದ್ದಾರೆ, ಮಲೆಕುಡಿಯನ ಮಗ ಪೂರ್ಣೇಶ, ಆತ ಇವತ್ತು ಸಂಪೂರ್ಣವಾದ ಕಂಗಾಲಾಗಿದ್ದಾನೆ. ಅವನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅನ್ನೋದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಆದರೆ ಇಷ್ಟರವರೆಗೆ ಸ್ಥಳೀಯ ಶಾಸಕ ವಸಂತ ಬೆಂಗೇರಿಂದ ಹಿಡಿದು ಜಿಲ್ಲಾ ಉಸ್ತುವಾರಿ ಸಚಿವ ರಮಣಾಥ್ ರೈ, ಜಿಲ್ಲೆಯ ಇನ್ನೊಬ್ಬ ಸಚಿವರಾದ ಡ್ಯೂಟಿ ಖಾದರ್, ಅಭಯಚಂದ್ರ ಜೈನ್ ಅವರನ್ನು ಭೇಟಿ ಕೂಡ ಮಾಡಿಲ್ಲ, ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಈ ನೆರಿಯಾದಲ್ಲಿ ಇನ್ನಷ್ಟು ಇದೆ, ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು. BM ರಶೀದ್ ಅನ್ನುವಂತಹ ಲಂಕೇಶ್ ಪತ್ರಿಕೆಯಲ್ಲಿಂದೆ ವರದಿಗಾರರಾಗಿದ್ದವರು ಲಂಕೇಶ್ ಪತ್ರಿಕೆಯಲ್ಲಿ ಆ ಕಾಲಕ್ಕೆ 20 ವರ್ಷದ ಹಿಂದೆ ಒಂದು ವರದಿ ಮಾಡಿದರು. ಮತ್ತು ಅವರ ಪರುಶಮಣಿ ಅನ್ನುವಂಥ ಪುಸ್ತಕದಲ್ಲಿ ಆ ಕಥೆ ಇದೆ. ಅದರಲ್ಲಿ ನೆರಿಯ ಹೆಬ್ಬಾರರ ಭೂದೌರ್ಜನ್ಯದ ಬಗ್ಗೆ ಬರೆದಿದ್ದಾರೆ. 15,000 ಎಕರೆ ಭೂಮಿ ಅಲ್ಲಿ ನೆರಿಯದಲ್ಲಿ ಹೆಬ್ಬಾರ್ ಕುಟುಂಬದ ವಶದಲ್ಲಿದೆ. ಆದರೆ ಮಧ್ಯೆ ಇರುವಂಥ ಮಲೆಕುಡಿಯರಿಗೆ ಅವರು ಊರೊಳಗೆ ಮನೆಗೆ ಹೋಗಬೇಕು ಅಂತಾದರೂ ಕೂಡ ನೆರಿಯ ಹೆಬ್ಬಾರರ ಅನುಮತಿ ಪಡ್ಕೊಂಡು ಗೇಟ್ ಹಾಕ್ಕೊಂಡು ಹೋಗಿ ಬಾಂಜಾರು ಮಲೆ ಅನ್ನುವಂಥ ಇನ್ನೊಂದು ಮಲೆಕುಡಿಯರ ಕಾಲೋನಿ ಇದೆ. ಅದರ ಸುತ್ತಮುತ್ತ ಅಬ್ದುಲ್ಲಾ ಕುಂಜಿ ಎನಪೋಯ ಅಬ್ದುಲ್ಲಾ ಕುಂಜಿ ಅನ್ನುವವನಿಗೆ 5,000 ಎಕರೆ ಭೂಮಿ ಇದೆ. ಅವರು ಕೂಡ ಮಲೆಕುಡಿಯರ ಊರಿಗೆ ದಿಗ್ಬಂಧನವನ್ನು ವಿಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಈ ರೀತಿ ಆದಿವಾಸಿಗಳ ಮೇಲೆ, ಮಲೆಕುಡಿಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಆದರೆ ಮಲೆಕುಡಿಯರನ್ನು ಅವರ ಅರಣ್ಯದಿಂದ ಹೊರಗಡೆ ಆಗಲಿಕ್ಕೆ ನ್ಯಾಷನಲ್ ಪಾರ್ಕ್ ಮಾಡಿದರು,
ಮಲೆಕುಡಿಯರು ಮಾತಾಡಲಿಲ್ಲ. ನಕ್ಸಲೈಟ್ ಅಂತ ಹೇಳಿ ಅವರ ಮನೆಗಳಿಗೆ ನುಗ್ಗಿದ್ರು, ಅವರ ಹುಡುಗರನ್ನು ತಂದು ಜೈಲಿಗೆ ಹಾಕಿದ್ರು, 3 ಜನ ಎನ್ಕೌಂಟರ್ನಲ್ಲಿ ಪೊಲೀಸರು ಸುಟ್ಟಾಕಿದ್ರು. ಆದರೂ ಕೂಡ ಆ ಮಲೆಕುಡಿಯ ಸಮುದಾಯ ಇಷ್ಟರವರೆಗೆ ತೀವ್ರ ರೀತಿಯಲ್ಲಿ ಬೀದಿಗೆ ಇಳಿದಿಲ್ಲ. ಆದರೆ ಈ ಬಾರಿ ಮಾತ್ರ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರ ಇನ್ನೂ ಕೂಡ ನ್ಯಾಯ ಕೊಟ್ಟಿಲ್ಲ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಇಂತಹ ಪರಿಸ್ಥಿತಿ ನಡೀತಾ ಇರೋದು ಬಹಳ ಒಂದು ನಾಚಿಕೆಗೇಡಿನ ಒಂದು ಪರಿಸ್ಥಿತಿ ಅಂತ ನಾವು ಹೇಳಬೇಕಾಗಿದೆ. ಇವತ್ತು ರಾಜ್ಯದಲ್ಲಿರುವಂಥ ಬುದ್ಧಿಜೀವಿಗಳು, ಸಾಹಿತಿಗಳು ಮಾತಾಡಬೇಕು. BJP ಸರ್ಕಾರ ಇದ್ದಾಗ ಇಂತಹ ಒಂದು ದೌರ್ಜನ್ಯಗಳು ನಡೆದಾಗ ನಾವೆಲ್ಲರೂ ಕೂಡ ಒಕ್ಕರಣೆಯಿಂದ ಅದರ ವಿರುದ್ಧ ನಿಂತಿದ್ವಿ. ಇವತ್ತು ಅದೇ ತಾಲೂಕಿನ ವಿಠಲ ಮಲೆಕುಡಿಯನ ಮೇಲೆ BJP ಸರ್ಕಾರ ಇರುವಾಗ ನಕ್ಸಲೈಟ್ ಅಂತ ಹೇಳಿ ರಾಜ್ಯದ್ರೋಹದ ಆರೋಪ ಆಗಿದೆ. ನಮ್ಮ ದೊರಕನ ಸರ್ ಅದನ್ನು ಪ್ರಜಾವಾಣಿಯ ಸಂಕೇತದಲ್ಲಿ ಬರೆದಿದ್ದು. ದೊಡ್ಡ ಹೋರಾಟ ಮಾಡಿಕೊಂಡು ಅವತ್ತು ಸದಾನಂದ ಗೌಡರ ಸರ್ಕಾರಕ್ಕೆ ಇಲ್ಲೇ CPMನ ಬೃಂದಾಕಾರಗಳು ಬಂದು ಧರಣಿ ಮಾಡಿ ಮನವಿ ಕೊಟ್ಟಾಗ ಅವರ ಮೇಲೆ ಚಾರ್ಜ್ ಶೀಟ್ ಹಾಕದೆ ಸರ್ಕಾರ ಅವನನ್ನು ಬಿಡುಗಡೆ ಮಾಡಲಿಕ್ಕೆ BJP ಸರ್ಕಾರ ಕನಿಷ್ಠ ಅಷ್ಟೊಂದು ಪ್ರಶ್ನೆಯನ್ನು ತೋರಿಸಿತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಅದೇ ನಮ್ಮ ಮಲೆಕುಡಿಯ ಹುಡುಗ ವಿಠಲ ಮಲೆಕುಡಿಯನ ಮೇಲೆ ಮೊನ್ನೆ ಚಾರ್ಜ್ ಶೀಟ್ ಹಾಕಿ ಅವರ ರಾಷ್ಟ್ರದ್ರೋಹಿ ರಾಜ್ಯದ್ರೋಹಿ ಅನ್ನೋದನ್ನು ಕೋರ್ಟ್ನಲ್ಲಿ ಒಂದು ವಾದ ಮಾಡ್ತಾರೆ. ಇವತ್ತು ಇನ್ನೊಬ್ಬ ಮಲೆಕುಡಿಯನ ಮೇಲೆ ಈ ರೀತಿ ಅಮಾನವೀಯವಾಗಿ ಕೈಯನ್ನು ಕಳೆದು ಹಾಕಿದ್ರೆ ಇವತ್ತು ಏರ್ ಆಂಬುಲೆನ್ಸ್ ಇದೆ, ಇನ್ನೊಂದಿದೆ, ಎಲ್ರಿಗೂ ಆರೋಗ್ಯ ಇದೆ ಅನ್ನುವಂಥ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಅವರನ್ನು ಖಾಸಗಿ ಆಸ್ಪತ್ರೆಗೆ ತಗೊಂಡೋಗಿ ಕೈಯನ್ನು ಜೋಡಿಸುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಇವತ್ತು ಆದಿವಾಸಿಗಳ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಈ ಸರ್ಕಾರ ಯಾವ ನಿಲುವನ್ನು ಹೊಂದಿದೆ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡುವಂಥ ಪರಿಸ್ಥಿತಿ ಇದೆ. ಆದ್ದರಿಂದಾಗಿ ಖಂಡಿತವಾಗಿ ಇವತ್ತು ದೊಡ್ಡ ಜನ ನಮ್ಮಲ್ಲಿ ಇದ್ದಿದ್ರೂ ಕೂಡ ಇವತ್ತು ನ್ಯಾಯವನ್ನು ತಿಳಿಯುವಂಥ ವಿವಿಧ ವಿಭಾಗಗಳ ಜನ ಯುವಕರು ನಿಂತಿದ್ದೀರಿ, ಯುವಜನತೆ ಬಂದಿದ್ದೀರಿ. ಖಂಡಿತವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ಬಿಡುವ ಪ್ರಶ್ನೆ ಇಲ್ಲ. ಈ ಬೇಡಿಕೆಯನ್ನು ಇಟ್ಕೊಂಡು ನಾವು ಮೊನ್ನೆ ತಾಲೂಕು ಕಚೇರಿಗೆ ದಿಗ್ಬಂಧನ ಹಾಕಿದಾಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ವಾರದೊಳಗಡೆ ಅವರನ್ನು ಬಂಧನ ಮಾಡಬೇಕು ಮತ್ತು ಈ ತಿಂಗಳ 15ರ ಒಳಗಡೆ ಆತ 106 ಎಕರೆ ಭೂಮಿ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ, ಅದನ್ನು ಅಳತೆ ಮಾಡಿ ಅಕ್ರಮವಾಗಿರುವಂಥ ಭೂಮಿಯನ್ನು ಬಿಡಿಸಿಕೊಂಡು ಅದನ್ನು ಮರಕೀದಿಯ ಕುಟುಂಬಗಳಿಗೆ ಹಂಚಬೇಕು. ಇಲ್ಲಾಂದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವಕ್ಕೆ ಬಹಿಷ್ಕಾರ ಹಾಕಿ ನಾವು ಈ ಗೋಪಾಲಕೃಷ್ಣ ಗೌಡನ ಭೂಮಿಯನ್ನು ನಾವು ಆಕ್ರಮಣ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆ ಹೋರಾಟಕ್ಕೆ ಇವತ್ತಿನ ಹೇಳಿದ ನಿಮ್ಮೆಲ್ಲರ ಬೆಂಬಲ ಖಂಡಿತವಾಗಿ ನಮ್ಮದೊಂದು ದೊಡ್ಡ ನೈತಿಕ ಶಕ್ತಿಯನ್ನು ಒದಗಿಸಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ಪ್ರಶ್ನೆಯಲ್ಲಿ ನಾನು ಭಾಷಣ ಮಾಡಲಿಕ್ಕೆ ಬಯಸೋದಿಲ್ಲ. ನಿಮ್ಮೆಲ್ಲರ ಬೆಂಬಲ ಈ ಹೋರಾಟದಲ್ಲಿ ಇರಬೇಕು. ಈ ವಿಷಯ ಕೇವಲ ಒಂದು ಸಣ್ಣ ವಿಷಯವಾಗಿ ಇರಬಾರ್ದು. ಕೇರಳದಲ್ಲಿ ಇದೇ ರೀತಿ ಒಬ್ಬ ಲೆಕ್ಚರ್ನ ಕೈಯನ್ನು ಅಲ್ಲಿಯ ಒಂದು ಮೂಲಭೂತವಾದ ಶಕ್ತಿಗಳು ಕಡಿದು ಹಾಕಿದಾಗ ಅದು ರಾಷ್ಟ್ರ ಮಟ್ಟದ ಸುದ್ದಿಯಾಗಿದೆ. ಬಹುಶಃ ಮುಂದೆ ಈ ಮಲೆಕುಡಿಯ ಯಾವುದಾದ್ರೂ ಒಂದು ಧರ್ಮದ ಹೆಸರಿನಲ್ಲಿ ಹಲ್ಲೆಗೊಳಗಾಗಿದ್ದು ದೊಡ್ಡ ಸುದ್ದಿಯಾಗಿದೆ. ಸುಂದರ ಮಲೆಕುಡಿಯಲ್ಲಿ ಯಾವುದೇ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರು ಕೈಗೊಳ್ಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕರ್ಫ್ಯೂಗೊಳಗಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ದನಗಳನ್ನು ಕಾಯ್ದು ಕೂತ್ಕೊಳ್ಳುವಂಥ ಕೇಸರಿ ಹುಡುಗರು ಇವತ್ತು ಮಲೆಕುಡಿಯ ಈ ರೀತಿ ಕರೆದು ಬಿದ್ದಿದ್ರೂ ಕೂಡ ಮಾತಾಡ್ತಾ ಇಲ್ಲ. ಆದರೂ ಕೂಡ ಮಲೆಕುಡಿಯರ ಕೈಯಲ್ಲಿ ಕೇಸರಿ ಶಾಲು ಇವತ್ತಿಗೂ ಕೂಡ ಇದೆ. ಆದರೆ ಆ ಕೇಸರಿ ಸಂಘಟನೆಗಳು ಒಂದು ಶಬ್ದ ಎತ್ತಿಲ್ಲ ಅನ್ನುವಂಥದ್ದು ಕೂಡ ಇದೆ. ಈ ಹೋರಾಟವನ್ನು ನಾವು ಒಂದು ಚಳವಳಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ ರೀತಿಯಲ್ಲಿ ಈ ಕರಾವಳಿಯಲ್ಲಿ ನಡೀತಾ ಇರುವಂಥ ಭೂಮಾಲೀಕರ ಪಟ್ಟಬದ್ಧ ಹಿತಾಸಕ್ತಿಗಳ ವಿರುದ್ಧದ ಹೋರಾಟವಾಗಿ ಪರಿವರ್ತಿಸುವಂಥ ಒಂದು ಪ್ರಯತ್ನ ಯಶಸ್ವಿ ಆಗಬೇಕು. ನಿಮ್ಮೆಲ್ಲರ ಬೆಂಬಲ ರಾಜ್ಯಾದ್ಯಂತ ದೊರಕುತ್ತದೆ ಅನ್ನುವಂಥ ವಿಶ್ವಾಸವನ್ನು ನನ್ನ ಪ್ರಾಸ್ತಾವಿಕ ಮಾತನ್ನು